ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಇದು ಶನಿವಾರದ ಬೆಳಗ್ಗೆ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮಕ್ಕಳೆಲ್ಲ ಇವತ್ತು ಶನಿವಾರ ಅಲ್ಲ, ಹಾಗಾಗಿ 8 ಗಂಟೆಗೆ ಸ್ಕೂಲಿಗೆ ಹೋದರು. ಹಾಗಾಗಿ ನಾನು ಕೂಡ ಈಗ ಫ್ರೆಶ್ ಅಪ್ ಆಗಿ ಈಗ ಟೈಮ್ ಬಂದು 10:30 ಆಯಿತು. ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯಿತು. ನಮ್ಮ ಖುಷಿ ಕೂಡ ಇವತ್ತು ಸ್ಯಾಟರ್ಡೆ ಅಲ್ವಾ, ಮನೆಯಾಗಿದ್ದಾಳೆ. ಹಾಗೆ ಇವತ್ತು ಮಮ್ಮಿ ಸ್ಕೂಲ್ ಮುಗಿಸ್ಕೊಂಡು ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ. ಶ್ವೇತಾನ್ ಕಡೆ ಅಂದರೆ ನಮ್ಮ ತಂಗಿ ಕಡೆ ಹೋಗಬೇಕು. ಸರ್ಪ್ರೈಸ್ ಆಗಿ ಆಕೆ ಹೇಳಿಲ್ಲ ಇವತ್ತು ಹೋಗಿ ಬರ್ತೀವಿ ಅಂತ. ಸರ್ಪ್ರೈಸ್ ಆಗಿ ಅವಳಿಗೆ ಅವ್ರ ಮನೆಗೆ ಹೋಗಬೇಕು ಅಂತ ಮಾಡೀವಿ. ಹಾಗಾಗಿ ಮೊನ್ನೆ ಕರ್ಚಿಕಾಯಿ ಕೂಡ ಮಾಡ್ಕೊಂಡಿದ್ದಾಯಿತು. ಈಗ ಏನಾಗುತ್ತೋ ಪಲ್ಯ, ಒಂದು ಸ್ವಲ್ಪ ಚಪಾತಿ, ಹಾಗೆ ಏನಾಗಬೇಕೋ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕು ಅಂತ. ಹಾಗೆ ಈ ಸೈಡು ಹೆಸರು ಕಾಳು ಕುದಿಸೋಕ್ಕೆ ಪಲ್ಯಗೆ ಅಂತ ಹಾಕಿದ್ದೀನಿ. ಹಾಯ್ ಮಾಡಿ. ಈಗ ಟೈಮ್ ಬಂತು 5:30 ಆಯಿತು. ಈಗ ನಾವು ಕೂಡ ಎಲ್ಲರೂ ರೆಡಿಯಾಗಿದ್ದಾಯಿತು. ಮಮ್ಮಿ ಕೂಡ ಬರ್ತಾ ಇದ್ದಾರೆ. ಸ್ಕೂಲಿಗೆ ಹೋಗಿ ಬಂದ್ರಲ್ಲ, ಹಾಗಾಗಿ ಅವ್ರದ್ದು ಲೇಟ್ ಆಯಿತು. ಈಗ ಮಮ್ಮಿ ಬಂದ ತಕ್ಷಣ ಹೊರಡೋದೆ. ಎಲ್ಲ ಲಗೇಜ್ ಕೂಡ ಪ್ಯಾಕ್ ಆಗಿದ್ದಾಯಿತು. ಅಂಟಿ ಕಡೆ ನಮ್ಮ ಖುಷಿ ಕೂಡ ರೆಡಿ ಆಗಿದ್ದಾಯಿತು. ಅವಳಿಗೆ ಬೆಳಗ್ಗೆ ಅಂತ ಹೊಟ್ಟೆ ನೋವು ಜ್ವರ ಬಂದಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಸಿರಪ್ ಹಾಕಿನಿ. ಈಗ ಅವಳು ಕೂಡ ರೆಡಿ ಇದ್ದು, ಹೆಚ್ಚು ಕೂಡ ರೆಡಿ ಇದ್ದಾಯಿತು. ಶ್ರೇಯಾ ಕೂಡ ರೆಡಿ ಇದ್ದಾನೆ. ಈಗ ಮಮ್ಮಿ ಬಂದ ತಕ್ಷಣ ಹೊರಡೋದಷ್ಟೇ ಬಾಕಿ. ನೋಡ್ರಿ, ಅವ್ರ ಮಗಳು ಮನೆಗೆ ಹೊಂಟ ಅಂತ ನೋಡ ಖುಷಿ. ಏನು ಮಾಡ್ತೀಯ? ನಿನಗಲ್ಲದ, ನೀ ತಿನ್ನಲ್ಲ ಅಂದ್ರ ಆಂಟಿಗೆ ಅನ್ನ ತಿಂತಾನೆ. ಎಲ್ಲೋ ನರಡ್ಡದು ರೆಡ್ ಬೇಕಾಗಿತ್ತನ? ಎಲ್ಲೋ ಸ್ವೀಟ್ ಇರ್ತೈತವೆ. ಏನ ಇದು? ಏನ್ರಿ ಏನದು ಹೆಚ್ಚು? ಎಲ್ಲೋ ಕಲರ್ ವಾಟರ್ ಮೆಲನ್. ಅದು ಬೇಡ, ಅದು ಪಪ್ಪಾಯಿದೆ. ಅದು ಬೇಡ, ಹಾಕ್ಲೋ ಇಲ್ಲದು ಚಲೋ ಐತಿ. ಅದಿಲ್ಲ, ಅದು ಹಾಕ, ಅದು ತಗೋರಿ. ಅದೇನ್ರಿ? ಆರೆಂಜ್ ಶೇಪ್ ಅಲ್ರಿ ಅದು. ಏನಿದು? ಬನಾನ ಚಿಪ್ಸು. ಇದು ಬಟಾಟೆ ಚಿಪ್ಸ್ ಅಂತ. ಪಾಕೆಟ್ನಾಗ ಆಯ್ತು. 3 ಬ್ಯಾಗ್ ಅದು. 1 ಬಾಟಲ್ 1 ನಾಕ್ 4 ಬಾಟಲ್ ಸಗಿ ಪೂರ ಕಟ್ ಮಾಡೋದು ಆತೇನ್ರಿ ಬೇ? ಪೂರ ಕಟ್ ಮಾಡಬೇ. ಅದು ಬಿಟ್ಟು ಹೋಗ್ಲದು ಬರ್ಲ. ಖುಷಿ ನೀ ತಿನ್ಮಾಡಪ್ಪ. ಬ್ಯಾಗ್ ಒಯ್ಲೆನ್ಪ? ಡ್ರೆಸ್ ಅನಿತಾ ಬ್ಯಾಗ್ ಒಯ್ಲೆ. ಇಲ್ಲ ಬಂದಾರಿ. ಯಾಕಂತ ತಿಳ್ಕೊಂಡಿತ್ತು ರೂಮ್ ಮುಚ್ಕೊಂಡು ರೈಟಾ? ಏನಿದೆ? ನಾನೇನು ಜೊತೆ ಈಗ ಬರ್ಲ ತಡಿ, ಆಮೇಲೆ ಸೈಡ್ ಅಲ್ಲಿಂದ ಜಿಗಿತಿ. ಏಯ್ ಅಚ್ಚು ಹತ್ತ ಮೇಲೆ ಹತ್ತ. ಇದು ರಿಯಲ್ ಐತಿ. ಇವೆರಡು ಸೇಮ್ ಪ್ರಾಡಕ್ಟ್ ಅಲ್ಲ. ಇದು ಒರಿಜಿನಲ್ ಗ್ಲಾಸಿಂದ.
3D ಅಂತ ಅಟ್ ತೋರಿಸ್ ಚಿಂಟು ನಿನ್ನ ಕಡೆ ಅದಾನ ಅದು ಅಲ್ಲ ಅದು 3D ಇದು 3D ಇದೆ ಅದು 3D ಅಂತಾರ ಅದಕ್ಕೆ ನೀ ಆ ಕಡೆ ನೋಡ್ತೆ ಆ ಕಡೆ 3 ಕಾಣ್ತಾವು ಹ್ಞೂ ಅದು ಒಂದು ಹೋಗಿ ಇಟ್ಕೊಂಡೆ ಹೋಗ್ತದೆ ಅಯ್ಯೋ ನಮ್ಗೆ ಹುಟ್ಲ ಆಗ್ಬೇಕಿತ್ತು ನೋಡುವ ಹಿಂಗು ಟಾಟಾನ ಮಾಡಿದ್ದೀರ ಇಲ್ಲಿ ವಿಡಿಯೋ ಮಾಡೋ ಬರ್ಲಿ ಹಿಂಗಂತ್ರಿ ಇದು ಹೌದು ಕಲರ್ ಹಿಂಗಂತ್ರಿ ಬರ್ರಿ ಬೀಜ ಖುಷಿ ತಿನ್ನೊಂದು ಹಾಂ ಖುಷಿ ನೀಟಾಗಿ ಕೊಡು ಗ್ರೀನ್ ಅಲ್ಲ ಆರೆಂಜ್. ಹಾಗೆ ಮಮ್ಮಿ ಬರ್ತಡೇ ಇತ್ತಲ್ವಾ 25ಕ್ಕೆ ತಂಗಿ ಕಡೆ ಬಂದಿದ್ವಿ. ಹಾಗೆ ಇಬ್ಬರು ಸೇರಿ ಸೀರೆ ಕೊಡಿಸಿದ್ರಾಯ್ತು ಮಮ್ಮಿಗೆ ಬರ್ತಡೇಗೆ ಅಂತ ಹೋಗ್ತಾ ಇದ್ದೀವಿ ಈಗ. ಅವರೆಲ್ಲ ಈಗ ಹಾಕ್ಯಾರ ಕಡ್ಲಿ ಏನೇನು ಗೊಂಜಾಳ ಏನು ಮಿಷಿನ್ದಾಗ ನೋಡ್ರಿ ಇದೆಲ್ಲ ಮತ್ತೆ ಅದನ್ನ ನೀರು ಹೆಂಗೆ ಹಾಕ್ತಾರೆ ಈಗ ಈಗ ಅಲ್ಲೇ ಒಳಗೆ ಪೈಪ್ಲೈನ್ಗಳು ಬಂದಿರ್ತಾರೆ ಬಂದವು ನೋಡ್ರಿ ಪೈಪ್ಲೈನ್ ಮಾಡ್ತಾರೆ ಪೀಕ್ ಮಾಡ್ತಾರೆ ಹಸಿ ಭಾಳ ಇರ್ತೈತಲ್ರಿ ಪೂರ ಐತೇನ್ರಿ ಇದು ಅಲ್ಲಿ ಬ್ರಿಡ್ಜ್ ಐತೆ ನೋಡ್ರಿ ಇಲ್ಲಿ ಬ್ರಿಡ್ಜ್ ಇದು ಹೈವೇ ಆಗೋದ್ರಿ ನಾನು ಕೆಲವೊಂದು ಚಲೋ ಐತಲ್ಲ ಮತ್ತೆ ಅಲ್ರಿ ಹ್ಞೂನ್ರಿ ಆ ಬ್ರಿಡ್ಜ್ ಮ್ಯಾಗ ಬಿಟ್ಟಿದ್ರು ಹಂಗೆ ಬಂದಿದ್ರು ಬಂದಿದ್ರ ಹಂಗ ಬರೋಣ್ರಿ ಬರುವಾಗ ಇಲ್ಲ ನೋಡ್ರಿ ಅವ್ರು ಸಮುದ್ರ ನೋಡ್ರಿ ಅಂತ ನೋಡೇನಿ ಮಂದಿ ಆತು ಬೈಲೊಂಗ್ಲ ಮಂದಿ ಆತು ಎಲ್ಲ ಮಂದಿನೂ ಬೆಳ್ಕೊಂತಾರ ತೊಗರಿ ವಟಾಣಿ ಶೇಂಗಾ ಹೌದಲ್ರಿ ಶೇಂಗಾನ ಹಾಕ್ತಾರ ಹಾಂ ಶೇಂಗಾನು ಹಾಕ್ತಾರ ಈಗ ಯಾರು ಎಲ್ಲ ಬಿಟ್ಟಾರ್ರಿ ಕಟ್ಸಿ ಹಾಕೋದು ಮೊದಲದು ಶೇಂಗಾ ಸಿಕ್ಕಾಪಟ್ಟೆ ಹಾಕ್ತಾರ ಈಗ ಏನಾದ್ರಿ ರೊಕ್ಕಕ್ಕೆ ಬಂದು ಹಾಕ್ತಿರಲ್ರಿ ಅವಕ್ಕೆಲ್ಲ ರೊಕ್ಕದ ತಿಕ್ಕಾರೆ ರೊಕ್ಕಕ್ಕೆ ಪೀಕ್ ಅಂದ್ರೆ ಮೆಣಸಿನ್ಕಾಯಿ ಮೆಣಸಿನ ಗಿಡ ರೀ ಡಬ್ಬು ರೀ ಕಬ್ಬ ಬಂಧುಗಳು ಬೆಟಗೇರಿ ದೇವಸ್ಥಾನ ಬಂಧುಗಳಂತ ಬೆಟಗೇರಿ ಅದು ಖುಷಿ ಕುಡ್ದಿದ್ದು ಚುಕ್ಕಡಿ ಬಡವು ಇಲ್ಲ ಎಲ್ಲ 1215 ಮಟ್ಟ ಐತೆ ಎಲ್ಲ
ಏನವು ಅವು ಪತ್ಲಂತ ಇದು ಚಂದಿಲ್ಲ ಡೈಲಿ ಯೂಸ್ ಇಲ್ಲೇನು ಕಾಟನ್ ಬೇಕಮ್ಮ ನಿಂಗೆ ಹಿಟ್ಟಿಂಗ್ ಮಾಡಿಟ್ಟಿರ್ತಾರೆ ಸಾರು ಒಳ್ಳೆ ನೀ ಅನ್ಕೊಂಡಿರ್ಬೇಕು ಹಂಗೆ ಚಲೋ ಐತಿ ಹಿಂಗೆ ಚಲೋ ಐತಿ ಅಂತ ಅದ್ರದಾಗ ಯಾವ್ದು ತಿಳ್ಕೊ ಅಲ್ಲಿ ನೋಡಿದ್ರಲ್ಲ ಒಂದು ಮೈಸೂರು ಇವು ನೋಡಿ ಅಲ್ಲಿ ಬಿಟ್ಟು ಬಂದವರು ಅದ್ರೊಳಗೆ ತೋರಿಸ್ಬಿಡ್ರಿ ಒಂದು ಹೇಳಿ ಇಲ್ಲಿದ ನಮ್ಮ ಜಿಂತಾರ್ದಾಗೆ ಮೊದಲು ಮೈಸೂರು ಸಿಲ್ಕ್ ಅಂತಿದ್ವಲ್ಲ ಪ್ಲೇನ್ ಸಿಂಪಲ್ ದಡಿ ಎರಡು ಪೀಸ್ ಅದು ತೋರಿಸ್ರಿ ಕಡಿತಾವ ಮೈಸೂರು ಸಿಲ್ಕ್ ಅಂತ ಇಲ್ಲ ಆಂಟಿ ಉಬ್ಬುತ್ತಾ ఏంటి ಉಬ್ಬುತ್ತಾ ಇಲ್ಲ ನಿಂಗೆ ಬೇಕಣ್ಣ ಇಷ್ಟು ಸೀರೆ ನೋಡಿದ್ವಿ ಅದರಲ್ಲಿ ಬಂದು ನಮಗೆ ಇಷ್ಟ ಆಗಲಿಲ್ಲ ಹಾಗೆ ಮಮ್ಮಿಗೂ ಕೂಡ ಇಷ್ಟ ಆಗಲಿಲ್ಲ ಹಾಗಾಗಿ ಬೇರೆ ಅಂಗಡಿಗೆ ಹೋಗಬೇಕು ಅಂತ ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ಸಣ್ಣ ಬಾರ್ಡ್ರ್ ತೆಗೀರಿ ಈ ಥರ ಗ್ರ್ಯಾಂಡ್ ಐತೆ ಅಲ್ಲ ಸಣ್ಣ ಬಾರ್ಡ್ರ್ ಈ ಥರ ಬಾರ್ಡ್ರ್ ಅಂತ ಇಲ್ಲ ಸಣ್ಣ ಬಾರ್ಡ್ರ್ ಬಂದಿಲ್ಲ ಬೇಲಿ ಚಲೋ ಅದ ಬಾಕ್ ಮಾತ್ರ ಏಕದಮ್ ಕ್ವಾಲಿಟಿ ಚಲೋ 16 ಅದೇ 10% ಲೆಸ್ ಆಕತಿ 15 ಆಕೈತಿ ನೋಡೋರಿಗೆ ಗ್ರ್ಯಾಂಡ್ ಅನಿಸೋದಿಲ್ಲ ಪೇವರ್ ಸಿಗ್ತೈತಿ ಪೇವರ ಜಾಸ್ತಿ ಆಕೈತಿ ಇದು ಕಡಿಮೆ ಆಕೈತಿ ಇಷ್ಟಪಡ್ತೀವಿ ಇನ್ನದವಲ್ರಿ ಇವೆಲ್ಲ ಇವು ಸೇಮ್ ಅಲ್ಲ ಇವು ಇದೆಲ್ಲ ಅದ ಸೇಮ್ ಅದ ಇವರಿಗೆ ಬನಾರಸದ್ದು ಈ ಐಟಮ್ ಎಲ್ಲ ಬನಾರಸ್ ಎಷ್ಟದು ಇದು ನೋಡಿ 15.95 ಉಬ್ಬುತ್ತಾವನ್ರಿ ಉಬ್ಬು ಅಂತ ಐಟಮ್ ಕಾಟನ್ದಾಗ ಅಷ್ಟೇ ಉಬ್ತಾವ ಈ ಐಟಮ್ ಉಬ್ಬು ಅಂತ ಅದಲ್ಲ ಅಲ್ಲಿ ಇಷ್ಟಂತ ಏಕದಮ್ ಸಾಫ್ಟ್ ಇದೆ ಮತ್ತು ಪ್ಲೇನ್ದಾಗ ಬರ್ತಾವ ಪ್ಲೇನ್ ಇಲ್ಲ ಪ್ಲೇನ್ ಈ ಶಾಪಲ್ಲಿ ಕೂಡ ಸೀರೆ ಸರಿ ಅನ್ನಿಸ್ತಿಲ್ಲ ಈಗ ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾ ಇದ್ದೀವಿ
ಪ್ಯಾಟ್ರನ್ನ ಒಂದು ಮೂರು ಕೊಡಕಂದ್ರೆ ನಿಮಗೆ ಇದ್ರಾಗ ಲೈಕಾರ ಹಂಗೆ ಇಲ್ಲ 15-16 ಮಟ ಬೇಕಂದ್ರೆ ಮೇಲೆ 16 ಕೊಡ್ದಾರೆ ಇನ್ನೊಂದು 15 ಮುಂದಿನ ಇಲ್ಲಿ ಅದು 3 ರೂಪಾಯಿ ಲಾಸ್ ಐತಿ ಇದಕ್ಕಿಂತ ಮುಂದಿನ ಬೇಕಾದ್ರೆ ಮ್ಯಾಗ ಅಂದ್ರೆ ಇಲ್ಲಿ ತೋರಿಸ್ಕೊಂಡು ಹಾರ ಐಡಿಯಾ ಗೊತ್ತಾಕತ್ರಿ ಇಲ್ಲಿ ಹೋಗಿ ನೋಡಿದ್ರೆ ಕಾಯಿಗೆ ಅಲ್ಲಿ ಹೋಗ್ಬೇಕಂದ್ರೆ ಇಲ್ಲೇ ಮೇಲೆ ನೋಡೋಣ 2 ಪೀಸ್ ತೋರಿಸ್ತೀನಿ ಇವ 1389 1322 1289 ಹಿಂಗೆ ಅದಾವ ಇವು ಇದಕ್ಕಿಂತ ನಮಗೆ ಜಾಸ್ತಿ ರೇಟ್ ಬೇಕಾದ್ರೆ ಮ್ಯಾಗ ನೋಡ್ರಿ ಅಂಕಲ್ ಕೊಡ್ತಿದ್ದ ಎಲ್ಲ ತರ ನಿಂತಾರಲ್ಲ ಬೆಳಗ್ಗೆ ಸರಿ 15 ಒಳಗಾರ ಇಲ್ಲೇ ರೀ 15 ಮ್ಯಾಗ ಹಸ್ರೊಳಗೆ 1 2 3 4 ಅದು ಚಂದ ಇತ್ತು ನೋಡಿ ಆ ಕಲರ್ ಈ ಕಲರ್ ಇಲ್ಲ ಅಲ್ಲಿಂದ ಒಂದು ಇಲ್ಲ ಫೈನಲ್ ಆಗಿ ಈ ಸೀರೆನ ಮಮ್ಮಿ ಸೆಲೆಕ್ಟ್ ಮಾಡಿದ್ರು ಹಾಗೆ ಓಪನ್ ಕೂಡ ಮಾಡಿ ನೋಡ್ತಾ ಇದ್ದಾರೆ ಡ್ಯಾಮೇಜ್ ಎಲ್ಲ ಅಚ್ಚು ಏಚು ಚಂದ ಐತಿ ಕಲರು ಹೆಚ್ಚು ಬಾಯಿಲ್ಲ ಅಲ್ಲಿಲ್ಲ ಅಂಕಲ ಏನೈತಿ ಶೇಡಿಂಗ್ ಐತ್ರಿ ಸಾಡಿ ಅದು ಎರಡು ಇದು ಕಾಣ ಇದು ಕೆಳಗೆ ಹೋಗೋದು ಒಂಥರ ಮ್ಯಾಗ ಹೋಗೋದು ಒಂಥರ ಡಬಲ್ ಶೇಡಿಂಗ್ ಐತೆ ಅದೇ ಆಗಲ್ಲ ನೆಳ ಬಿದ್ದಂಗೆ ಆಗತ್ತೆ ಅವ್ರಿಗೆ ಒಂದ ಸೇಮ್ ಐತೆ ಏನು ಮಾಡಿದ್ರು ಬೇಡ ಅಂತಾರೆ ನೀವು ಸೆರಗ್ ಐತಿ ಡಿಸೈನ್ ಸೆರಗ್ ಪಿಂಕ್ ಇಲ್ಲ ಮೆತ್ತಗೈತಂತ ಹಾಗೆ ಊರಿಂದ ಕೂಡ ಬಂದ್ವಿ ಮಮ್ಮಿ ಸ್ಕೂಲ್ ಮುಗಿಸ್ಕೊಂಡು 25th ಇವತ್ತು ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ಟೈಮ್ ಬಂದು ಸಾಯಂಕಾಲ 5 ಗಂಟೆ ಆಯಿತು. ಬೆಳಗ್ಗೆಯಿಂದ ಯಾವುದೇ ಬ್ಲಾಗ್ನ ಮಾಡ್ಕೊಂಡಿರಲಿಲ್ಲ. ಇವತ್ತು 25th ಅಲ್ವಾ, ಇವತ್ತು ಬುಧವಾರ. ಇವತ್ತು ನಮ್ಮ ಮಮ್ಮಿ ಬರ್ತಡೇ, ಹಾಗಾಗಿ ಅವ್ರು ಇರೋದು ಒಬ್ಬರೇ ಅಲ್ವಾ, ಹಾಗಾಗಿ ಇಲ್ಲಿ ಬರ್ತಡೇ ಮಾಡಲಿಕ್ಕೆ ಅಂತ ನಾವು ಇಲ್ಲೇ ಬಾ ಅಂತ ಹೇಳಿದ್ವಿ ಇವತ್ತು. ನಮ್ಮ ಮಮ್ಮಿಗೆ ಚಿಕನ್ ಇಷ್ಟ ಅಲ್ವಾ, ಹಾಗಾಗಿ ಕಬಾಬು ಮತ್ತು ಚಿಕನ್ ಸಾಂಬಾರು ರೊಟ್ಟಿ ಮಾಡ್ಕೊಂಡ್ರೆ ಆಯಿತು ರಾತ್ರಿ ಊಟಕ್ಕೆ ಅಂತ ಹೇಳಿದ್ದೀನಿ. ಹಾಗೆ ಮಮ್ಮಿ ಈಗ ಸ್ಕೂಲ್ ಮುಗಿಸ್ಕೊಂಡು ನೈಟು 7:30-8 ಗಂಟೆ ಅಂದರೆ ಬರ್ತಾರೆ. ಹಾಗಾಗಿ ಚಿಕನ್ ಕೂಡ ಈಗ ವಾಶ್ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ಮಸಾಲೆ ಐಟಮ್ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಈ ಸೈಡ್ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ, ಈ ಸೈಡ್ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಬಾಬ್ನ ಕಲಿಸಿಟ್ಕೊಂಡಿದ್ದೀನಿ. ಹಾಗೆ ರೊಟ್ಟಿ ಒಂದು ಮಾಡಿಕೊಂಡ್ರೆ ರಾತ್ರಿ ಊಟಕ್ಕೆ ರೆಡಿ. ಹಾಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಈಗ ಕೇಕ್ ತರಲಿಕ್ಕೆ ಅಂತ ಶಾಪ್ಗೆ ಬಂದಿದ್ದೀನಿ. ಈಗ ಕೇಕ್ ಕೂಡ ತೊಗೊಂಡ್ಬಂದು ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇಂಗ್ಲೆಂಡ್ ಬರೀತಂದ್ರೆ ಎಷ್ಟು ಅದಕ್ಕೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಟು ಯು,
ಹ್ಯಾಪಿ ಬರ್ಡೇ ಟು ಕ್ಲಬ್ಸ್ ಹಾಕ್ರಿ ಹೇಳ್ಬೇಕು. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು. ಹಂಗಲ್ಲಪ್ಪ ಅದು ನೀ ಸುಮ್ಮನೆ ನೀ ಅಮ್ಮಕ್ಕೆ ತಿನ್ಸು ಖುಷಿ, ನೀ ಅಮ್ಮಕ್ಕೆ ತಿನ್ಸು. ಏ ಕೇಕ್ ಮೇಲೆ ಕೇಕ್ ಮೇಲೆ ಕೇಕ್ ಮೇಲೆ ನೋಟ್ ಅದಾವ ಅಂತ ಮಾಡಿ ಊಟ ತೊಗೊಂಬಿಡಪ್ಪ. ಹ್ಯಾಪಿ ಬರ್ಡೇ ಅಮ್ಮ, ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ತಗೊಂಡು ನೀನು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಊಟ ಕೂಡ ಮಾಡ್ಕೊಂಡ್ವಿ. ಇವತ್ತಿನ ಡೇ ನಮ್ದು ಇದಾಯಿತು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.